ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಪುಷ್ಪ. ಇವತ್ತು ಗುರು ಪೂರ್ಣಿಮಾ ಇರೋದ್ರಿಂದ ಮನೆಯೊಳಗನ ರಾಘವೇಂದ್ರ ಸ್ವಾಮೀಜಿ ಪೂಜೆ ಮಾಡಿ ಕಲ್ಸಕ್ರಿ ನೈವೇದ್ಯ ಹಿಡಿದೆ. ಆಮೇಲೆ ಮಠಕ್ಕೆ ಹೋಗಬೇಕು ಅಂತಲೂ ಅನಿಸಿತ್ತು. ಸೊ ಹೀಗಾಗಿ ರೆಡಿ ಆಗತ್ತಿದ್ದೆ. ಕೃಷ್ವಿನ ಸ್ಕೂಲಿಗೆ ಹೋಗಿದ್ದಳು. ಕೃಷ್ವಿ ಬರೋದ್ರೊಳಗಾಗಿ ರೆಡಿ ಆಗ್ಬೇಕಂತ ಹೇಳಿ ರೆಡಿ ಆದೆ. ಆಮೇಲೆ ನಿನ್ನೆ ಸೂಜಿ ಮಲ್ಲಿಗೆ ಹೂವು ತೊಗೊಂಡು ಬಂದಿದ್ವಿ. ದೇವ್ರಿಗೆ ಹಾಕಿ ಉಳ್ದಿತ್ತು. ಸೊ ನಾನು ಹಾಕ್ಕೊಂಡೆ. ಆಮೇಲೆ ಕೃಷ್ವಿಗೂ ಸ್ವಲ್ಪ ತೆಗೆದಿಟ್ಕೊಂಡೆ. ಮಟ್ಟಕ್ಕೂ ನೈವೇದ್ಯ ತೊಗೊಳ್ಳೋ ಸಲುವಾಗಿ ಡ್ರೈ ಗ್ರೇಪ್ಸ್ ಮತ್ತು ಕಲ್ಸಕ್ರಿ ತೊಗೊಂಡು ರೆಡಿ ಮಾಡಿಕೊಂಡೆ. ಕೃಷ್ವಿನ ಸ್ಕೂಲ್ದಿಂದನೇ ಪಿಕ್ ಮಾಡ್ಕೊಂಡ್ವಿ. ಹೂವು ಹಾಕ್ಲಿ. ಕೃಷ್ವಿಗೆ ಹೂವು ಹಾಕೊಳ್ಳೋದಂದ್ರೆ ಭಾಳ ಇಷ್ಟ. ಕುಟು ಕುಟು ಆವಾಜ್ ಬರ್ತರೆ ಅಪ್ಪಾಜಿ. ಪಾಪಾಗೂ ಸಾರಿ ಬೇಕು ಅಪ್ಪಾಜಿ, ಪಾಪಾಗೂ ಸಾರಿ ಬೇಕಾಗೈತ್ರಿ. ಆರ್ಡರ್ ಹಾಕುನ. ಪಾರ್ಸಲ್ ಮಾಮ ಇಂಥದ್ ಬೇಕಾ? ಹಾ ಓಕೆ. ಅಮ್ಮನಂತ ಸಾರಿ ಬೇಕಾ ನಿಂಗು? ಪಾರ್ಸಲ್ ಮಾಮ ತಂದು ಕೊಡ್ತಾನ, ಆರ್ಡರ್ ಮಾಡೋಣ. ಓಕೆ. ಹಾ ಓಕೆ. ಶಂಭೋಕ್ ಹೋಗುನು ಈಗ. ಎಸ್. ನೀ ಸ್ಕೂಲ್ದೊಳಗೆ ಏನೇನ್ ಮಾಡ್ದಿ? ಮಾಡ್ದಿ? ವಾವ್, ಎಂಜಾಯ್ ಮಾಡ್ದಿ? ಓಕೆ. ಟಿಫಿನ್ ಖಾಲಿ ಮಾಡ್ದಿ? ಹಾ ಓಕೆ. ಅಲ್ಲಿ ನೋಡು. ಹಲೋ ಅನ್ನು. ಹಲೋ ಹಲೋ. ಮಠಕ್ಕೆ ಹೋದ್ವಿ. ಮಠಕ್ಕೆ ಹೋಗೋದ್ರೊಳಗೆ 12 ಮುಂದಾಗಿತ್ತು. ಯಾಕಂದ್ರೆ 12 ಗಂಟೆಗೆ ಕೃಷ್ವಿನ ಪಿಕ್ ಮಾಡಿಕೊಂಡು ಹೋಗೋದ್ರೊಳಗೆ ಲೇಟ್ ಆಗಿತ್ತು. ಸೊ ಅಷ್ಟರೊಳಗಾಗಿ ಮಠ ಕ್ಲೋಸ್ ಆಗಿತ್ತು. ನಮ್ಗನ್ಸಿತ್ತು ಗುರು ಪೂರ್ಣಿಮಾ ದಿನದಿಂದ ಒಂದು ಸ್ವಲ್ಪ ಓಪನ್ ಇರ್ತೈತಿ, ಜಾಸ್ತಿ ಹೊತ್ತತ್ತು ಅಂದ್ಕೊಂಡಿದ್ವಿ. ಆದರೂ ಓಪನ್ ಇರಲಿಲ್ಲ. ಹಾಗೆ ದರ್ಶನ ತೊಗೊಂಡು ನೈವೇದ್ಯ ತೋರಿಸಿ ತುಪ್ಪದ ದೀಪ ಮತ್ತು ಉದ್ದಿನ ಕಡ್ಡಿ ಅದು ಎಲ್ಲ ಬೆಳಗಿ ನಮಸ್ಕಾರದು ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುಂತೀವಿ. ಅಲ್ಲೇ ಕುಂತ ಬರುವಾಗ ಆಮೇಲೆ ನೈವೇದ್ಯ ತೋರಿಸಿದ್ದನು ಪ್ರಸಾದ ನಾವು ತೊಗೊಂಡ್ವಿ. ಕೃಷ್ವಿಗೂ ಕೊಡಾತಿದ್ದೆ ಪ್ರಸಾದ. ಆಮೇಲೆ ಕೃಷ್ವಿಗೆ ಕಲ್ಸಕ್ರಿ ಅಂದ್ರೂ ಭಾಳ ಇಷ್ಟ. ಯಾಕಂದರೆ ಯಾವಾಗ ರಾಘವೇಂದ್ರ ಸ್ವಾಮೀಜಿಗೆ ನೈವೇದ್ಯ ಹಿಡ್ದಾಗೊಮ್ಮೆ ಆಕಿಗೆ ಭಾಳ ಇಷ್ಟ. ಅದು ಕಲ್ಸಕ್ರಿ ತೊಗೊಂಡು ತಿಂತಿರ್ತಾಳೆ. ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನಮ್ಮದು ಗುರು ಪೂರ್ಣಿಮಾ ದಿನದ ವಿಡಿಯೋ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಲಾಗ್. ಬಾಯ್.